ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ತಟ್ಟೆಕೆರೆ ಗ್ರಾಮದಲ್ಲಿ ನಿರ್ಲಕ್ಷ್ಯದಿಂದ ನೀರು ವ್ಯರ್ಥವಾಗುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ತಟ್ಟೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಳಿ ಇರುವ ಸಂಪಿಗೆ ಬಾಲ್ ವಾಲ್ವ್ ಅಳವಡಿಸದೇ ಇರುವ ಕಾರಣ ನೀರು ನಿರಂತರವಾಗಿ ತುಂಬಿದ ಹರಿದು ರಸ್ತೆಗೆ ಸುರಿಯುತ್ತಿದೆ. ಒಂದೆಡೆ ಬೇಸಿಗೆ ಬಿಸಿಯಲ್ಲಿ ಜನರು ನೀರಿಗಾಗಿ ಪರದಾಡುತ್ತಿರುವಾಗ ಇನ್ನೊಂದೆಡೆ ಅಮೂಲ್ಯವಾದ ನೀರು ಹೀಗೆ ವ್ಯರ್ಥವಾಗುತ್ತಿರುವುದು ಪ್ರಶ್ನೆಗೆ ಕಾರಣವಾಗಿದೆ. ರಸ್ತೆ ಪಕ್ಕದಲ್ಲೇ ಈ ಘಟನೆ ನಡೆಯುತ್ತಿದ್ದರೂ ಯಾರೂ ಸಹ ಈ ಬಗ್ಗೆ ಗಮನ ಹರಿಸಲಿಲ್ಲ ಎಂಬುದು ವಿಷಾದಕರ ಸಂಗತಿ. ತಕ್ಷಣ ಕ್ರಮ ಕೈಗೊಂಡು ನೀರಿನ ವ್ಯರ್ಥಕ್ಕೆ ತಡೆ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಂಧುಗಳೇ ನಮಸ್ಕಾರ. ನಾನಿವತ್ತು ತಟ್ಟೆಕೆರೆ ಹಾಲು ಉತ್ಪಾದಕರ ಸಂಘ ಸಹಕಾರ ಸಂಘ ಅಂತ ಸೋಲೂರು ಹೋಬಳಿ ಬರುತ್ತೆ, ಮಾಗಡಿ ತಾಲೂಕು ತಟ್ಟೆಕೆರೆ ಅಂತ ಬರುತ್ತೆ. ಇಲ್ಲಿ ಒಂದು ನೋಡಿ ಗಮನಿಸಿ ನೀವು, ಹಾಲು ಉತ್ಪಾದಕರ ಸಂಘ ಇಲ್ಲಿ ಏನು ಇವತ್ತು ಡೈರಿ ಇದೆ. ಈ ಡೈರಿ ಊರಿನ ಡೈರಿ ನೋಡಿ, ಒಂದು ಬಾಲ್ ಹಾಕ್ಸ್ಕೊಂಡಿಲ್ಲ ಸ್ನೇಹಿತರೆ. ನೋಡಿ ಸಂಪು ತುಂಬಿ ಹೋಗ್ತಾ ಇದೆ, ಒಂದು ವಾಲ್ ಹಾಕ್ಸ್ಕೊಂಡಿಲ್ಲ. ಇವತ್ತು ನೀರು ಇಲ್ದಿರ ಜನ ಸಾಯ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನೀರು ಸಿಗಲ್ಲ. ಅಟ್ಲೀಸ್ಟ್ ಒಂದು 150 ರೂಪಾಯಿ ವಾಲು ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ, ಹತ್ತಿರದಿಂದ ತೋರಿಸಿ ನೋಡಿ ನಿಮಗೆ ಎಷ್ಟು ನೀರು ಹೋಗ್ತಾ ಇದೆ ಇಲ್ಲಿ ಅಂತಂದರೆ. ಇದು ದಿನ ಬಿಟ್ಟು ದಿನ ನೀರು ಬಿಟ್ಟಾಗ ದಿನ ನೀರು ಏನು ಬಿಡ್ತಾರೆ ಅದು ಇದು ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಊರಲ್ಲಿ ತುಂಬ ಓದ್ಕೊಂಡವರೆಲ್ಲ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಅತಿ ಬುದ್ಧಿವಂತರು ಸಹ ಇದ್ದಾರೆ. ಅವರಿಗೆ ಇದು ರೋಡ್ ಸೈಡಲ್ಲೇ ಇರೋದ್ರಿಂದ ಅವರಿಗೆ ಕಣ್ಣಿಗೆ ಕಾಣಿಸೋದಿಲ್ವ ಇಷ್ಟೊಂದು ನೀರು ಪೋಲಾಗ್ತಾ ಇದೆ. ಈ ನೀರು ಪೋಲಾಗುತ್ತೆ ಅಂತಂದರೆ ಅದಕ್ಕೆ ಏನಕ್ಕಾದರೂ ಉಪಯೋಗ ಬರಬೇಕು. ಉಪಯೋಗ ಬರ್ದೇರೇ ತೋರಿಸ್ತೀನಿ ನೋಡಿ. ಈಗ ಅಲ್ಲಿಂದ ರೋಡಲ್ಲಿ ಹೀಗೆ ಹರ್ಕೊಂಬಂದು ನೋಡಿ, ಇದು ಇಲ್ಲೊಂದು ಮಿನಿ ಕಟ್ಟೆ ಆಗ್ತಾ ಇರುತ್ತೆ ನೋಡಿ. ಈ ಜಾಗದವರು ಇಲ್ಲಿ ಗಾಡಿಗಳು ಓಡಾಡ್ತವೆ, ಇಲ್ಲಿ ಯಾರಾದರೂ ಕಂಪ್ಲೇಂಟ್ ಮಾಡಬೇಕು, ಇಲ್ಲ ಒಂದು ವಾಲ್ ಹಾಕಬೇಕು. ನೋಡಿ ಎಷ್ಟು ನೀರು ನಿಂತಿದೆ, ನೋಡಿ ಎಷ್ಟು ನೀರು ಪೋಲಾಗ್ತಾ ಇದೆ. ಇದು 2 ಮನೆಗೆ ನೀರು ಹೋಗುತ್ತೆ ಈಗ ಸದ್ಯಕ್ಕೆ. ಈ ಹರಿತಾ ಇರೋ ನೀರು 2 ಮನೆಗೆ ಆಗುತ್ತೆ. ಈಗ ಇನ್ನು ಮುಂದಕ್ಕೆ ಹೋಗೋವಂಥವು ಎಷ್ಟು ಮನೆಗೆ ಆಗುತ್ತೋ ನೋಡಿ ಹೇಗೆ ಹರಿತಾ ಇದೆ ನೀರು, ಎಷ್ಟೊಂದು ಹರಿತಾ ಇದೆ. ಎಲ್ಲ ತುಂಬ ಬುದ್ಧಿವಂತರು ಇದ್ದಾರೆ ಊರಲ್ಲಿ, ಅತಿ ಬುದ್ಧಿವಂತರು, ತುಂಬ ಓದ್ಕೊಂಡಿರೋರು. ನೋಡಿ ಎಷ್ಟು ನೀರು ಹೋಗ್ತಾ ಇದೆ. ಇದನ್ನು ಒಂದು ವಾಲ್ ಹಾಕ್ಬಿಟ್ಟು ಯಾರಿಲ್ಲಿ ಈ ಒಂದು ಡೈರಿನಲ್ಲಿ ಯಾರು ಮೆಂಬರು ಏನೋ ಇರ್ತಾರೆ ಅವ್ರಿಗೆ ಇದಕ್ಕೊಂದು ವಾಲ್ ಹಾಕ್ಸ್ಬೇಕು ಅಂತ ಅವ್ರಿಗೆ ಒಂಚೂರು ಮನವರಿಕೆ ಇಲ್ಲ ಅನಿಸುತ್ತೆ. ಯಾಕಂದರೆ ಅವ್ರ ಕೈಯಿಂದ ಏನು ಹೋಗಲ್ಲ ಸರ್ಕಾರದ ದುಡ್ಡು. ಹಾಲಲ್ಲಿ 1 ಲೀಟ್ರ್ ಹಾಲು 2 ಲೀಟ್ರ್ ಹಾಲು ಏನು ಮಾರ್ಕೊಂಡ್ರೆ ಆ ದುಡ್ಡು ಬರುತ್ತೆ ಒಂದು ವಾಲ್ಗೆ. ತುಂಬಿ ಅನ್ನೆಸರಿ ಹೋಗ್ತಾ ಇದೆ ನೀರು ಅಂತಂದರೆ ಯಾರಿಗೂ ಉಪಯೋಗ ಬರ್ತಾಯಿಲ್ಲ. ಈ ಕಡೆ ಹಸು ಕುಡಿತಾ ಇಲ್ಲ, ಪ್ರಾಣಿ ಕುಡಿತಾ ಇಲ್ಲ, ಪಕ್ಷಿಗಳಿಗೂ ಹಾಗಲ್ಲ. ಇದು ಸುಮ್ಮನೆ ತುಂಬಿ ಹೋಗ್ತಾ ಇದೆ. ಇದು ಒಂದು ಕಡೆ ಎಲ್ಲ, ಇದು ಪ್ರತಿ ಹಳ್ಳಿಯಲ್ಲಿಯೂ ಅಷ್ಟೇ. ನೆಲಮಂಗಲ ಊರಲ್ಲಿ ಎಲ್ಲ ಸಂಪುಗಳು ತುಂಬಿ ಹೋಗ್ತಾ ಇರುತ್ತೆ. ಅಲ್ಲಿ ಏನು ನೀರು ಬಿಡ್ತಾರಲ್ಲ ಪೌರ ಕಾರ್ಮಿಕರು, ಅವರು ಎಷ್ಟೇ ಹೇಳಿದ್ರು ಅವರು ಇವತ್ತು ಎಚ್ಚೆತ್ಕೊತಾ ಇಲ್ಲ. ಅವರು ಈ ಮೆಂಬರ್ಗಳು ಇರ್ತಾರಲ್ಲ ಅವರು ಕಂಪ್ಲೇಂಟ್ ಮಾಡ್ತಾರಂತೆ, ಸರ್ ನೀರು ಹೋಗ್ತಾ ಇದೆ ಅಂತಂದ್ಬಿಟ್ಟು. ಅವರು ಏನಾದರೂ ಗಲಾಟೆ ಮಾಡಿದ್ರೆ ಅವರು ಮೆಂಬರ್ಗೆ ಏನು ಅಲ್ಲಿ ಇರ್ತಕ್ಕಂಥ ಮೆಂಬರ್ಗಳಿಗೆ ಇಂಥವ್ರಿಗೆ ಫೋನ್ ಮಾಡಿಬಿಟ್ಟು, ಯಾಕ್ರಿ ನೀವು ಗಲಾಟೆ ಮಾಡ್ತೀರಾ, ಇದು ನೀರು ತುಂಬ ಹೋದ್ರೆ ಹೋಗಲಿ ಬಿಡ್ರಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರಂತೆ. ಈ ನೀರು ಹೋಗಲಿ ಈ ನೀರನ್ನು ಹಿಡಿದಿಟ್ಕೊಬೇಕಲ್ವ. ಇವತ್ತು ತುಂಬಿ ಹೋಗ್ತಾ ಇದೆ ಅಂತ ಹೇಳಿದ್ರೇ ಗಲಾಟೆಗೆ ಹೋಗ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೀರು ಬಿಡಲಿಲ್ಲ ಅಂದ್ರೂ ಗಲಾಟೆ ಮಾಡ್ತಾರೆ. ನೀರು ತುಂಬ ಹೋಗ್ತಿದೆ ಅಂತ ಹೇಳಿದ್ರು ಗಲಾಟೆಗೆ ಬರ್ತಾರಂತೆ ಪೌರ ಕಾರ್ಮಿಕರು. ಏನು ಬಿದ್ದವ್ರ ಪೌರ ಕಾರ್ಮಿಕರು? ನೋಡಿ ಇಷ್ಟೊಂದು ನೀರು ಹೋಗ್ತಿದೆಯಲ್ಲ, ಯಾರಾದರೂ ಕೇಳ್ತಾರಾ? ಈ ರೀತಿ ಎಲ್ಲ ಕೇಳಬೇಕು. ಜನಪ್ರತಿನಿಧಿಗಳಾದವರು ಇವನ್ನೆಲ್ಲ ನಿಂತು ಮಾಡಬೇಕು. ಬೇರೆ ಏನೋ ದೌರ್ಜನ್ಯ ಮಾಡೋದಂಥದ್ದಲ್ಲ. ಇವನ್ನೆಲ್ಲ ಅದು ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಏನಕ್ಕೆ ಅವ್ರಿಗೆ ಏನೋ ಓಟುಗಳನ್ನ ಕೊಟ್ಟು ಗೆದ್ದಿಸೋದೇನಕ್ಕೆ? ನಮ್ಮ ಜವಾಬ್ದಾರಿನ ಅವ್ರು ಕೊಟ್ಟಿರ್ತೀವಿ, ನಮ್ಮ ಕೆಲಸಗಳು ಅವ್ರು ಮಾಡಲಿ ಅಂತೇಳಿ. ಅದು ಬಿಟ್ಟು ದೌರ್ಜನ್ಯಗಳನ್ನ ಮಾಡೋವಂಥದ್ದನ್ನೆಲ್ಲ ಮಾಡ್ತಾರಂತೆ. ನೋಡಿ ಎಷ್ಟೊಂದು ನೀರು ಹೋಗ್ತಾ ಇದೆ ಅಲ್ವಾ. ಇವತ್ತು ನೀರು ಸಿಗೋದೇ ಕಷ್ಟ. ಇವತ್ತು ಮುಂದಿನ ದಿನಗಳಲ್ಲಿ ನೀರು ಗಾಳಿ ಇವೆಲ್ಲ ಸಿಗಲ್ಲ. ಇವತ್ತೇ ಕುಡಿಯೋ ನೀರೇ ನಾವು ಇವತ್ತು ಫಿಲ್ಟರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಇವತ್ತು ಮೊದಲು ಸೀಮೆಣ್ಣೆ ಕ್ಯೂ ನಿಂತ್ಕೊಂಡು ಸೀಮೆಣ್ಣೆ ತರ್ತಾ ಇದ್ವಿ. ಈಗ ಅದೇ ರೀತಿಯಾಗಿ ಇವತ್ತು ಕ್ಯಾನ್ಗಳು ಇಟ್ಕೊಂಡು ನೀರು ತರ್ತಾ ಇದ್ದೀವಿ. ಅದು ಇನ್ಮೇಲೆ ಅದು ವಿಷ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಲ್ವಾ. ವಿಷದ ನೀರು ಫಿಲ್ಟರ್ ಆದರೆ ವಿಷ ಇದ್ದೇ ಇರುತ್ತೆ ನೀರಲ್ಲಿ. ಸೊ ಹಾಗಾಗಿ ಎಷ್ಟು ನೀರು ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಇದು ತಟ್ಟೆಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ. ಇದು ಸಂಬಂಧಪಟ್ಟ ಏನು PDO ಏನು ಬರ್ತಾರೆ, ದಯವಿಟ್ಟು ಯಾರಾದ್ರೂ ಈ ಭಾಗದಲ್ಲಿ ಇರೋರು